Hello future engineers, welcome to Elegant Electronics. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇನ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಕೆಟ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತ ಇರುತ್ತೆ. ಇಡೀ 4 ವರ್ಷ ಏನು ನೀವು ಸೈಬರ್ ಸೆಕ್ಯೂರಿಟಿ ಓದೋದಿಲ್ಲ, ಒಂದೆರಡು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಓದ್ಬೋದು ಅಷ್ಟೇ ಸೈಬರ್ ಸೆಕ್ಯೂರಿಟಿ. ಅದರ್ವೈಸ್ ಇಟ್ ಇಸ್ ಸೇಮ್ ಆಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಲಾಸ್ಟ್ ಇಯರ್ ಅಂದ್ರೆ KCET 2025 ರೌಂಡ್ 3 ಕಟ್ ಆಫ್ ಡಿಸ್ಕಸ್ ಮಾಡೋಣ. ಯಾವ ಕ್ಯಾಟಗರಿಗೆ ಅಂದ್ರೆ ಜನರಲ್ ಮೆರಿಟ್ ಕ್ಯಾಟಗರಿಗೆ. ಈ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಕಟ್ ಆಫ್ ನೋಡಿ, ಬಿಗಿನಿಂಗ್ ಕಟ್ ಆಫ್ 990 ಅಂತಿದೆ ಟಾಪ್ ಮೋಸ್ಟ್ ಕಾಲೇಜಲ್ಲಿ. ಹಾಗೆ ಹೋಗ್ತಾ ಇದ್ರೆ ಬಾಟಮ್ ಅಲ್ಲಿ ನಿಮಗೆ 2,60,535 ಕಾಣುತ್ತೆ. ಸೊ ನಿಮ್ಮದು ಯಾವುದೇ ರ್ಯಾಂಕ್ ಬಂದಿದ್ರು ಸಹ, ಜನರಲ್ ಮೆರಿಟ್ ಕ್ಯಾಟಗರಿಲಿದ್ರು ಸಹ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದ್ರೆ ಸ್ವಲ್ಪ ನೀವು ಏನಾದರೂ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಸೈಬರ್ ಸೆಕ್ಯೂರಿಟಿ, IoT ಈ ಥರ ಬೇರೆ ಬೇರೆ ಕೋರ್ಸ್ಗಳು ಹೋದ್ರೆ ಖಂಡಿತ ನಿಮಗೆ KE ಅವರು ಒಂದು ಸೀಟು ಅಲಾಟ್ ಮಾಡೇ ಮಾಡ್ತಾರೆ. ಸೊ ನೋಡ್ತಾ ಹೋಗೋಣ ಯಾವ್ಯಾವ ಕಾಲೇಜಲ್ಲಿ ಇದೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇನ್ ಸೈಬರ್ ಸೆಕ್ಯೂರಿಟಿ ಅಂತ. ಆಸ್ ಯೂಶುವಲ್ ದಟ್ ನಂಬರ್ 1 ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. 990 ವಾಸ್ ದ ಕಟ್ ಆಫ್ ಲಾಸ್ಟ್ ಇಯರ್, ಲಾಸ್ಟ್ ರೌಂಡ್. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 4208. ದಯಾನ್ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕುಮಾರಸ್ವಾಮಿ ಲೇಔಟ್ 9300. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 18,000. ದಯಾನ್ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ 24,000. ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SSIT ತುಮಕೂರು 56,000. ಗೀತಮ್ ಯೂನಿವರ್ಸಿಟಿ 74,000. ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 75,000. ವೆಂಕಟೇಶ್ವರ 76,000. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕೇಂಬ್ರಿಡ್ಜ್ ಅನ್ನೋದೊಂದು KR ಅಲ್ಲಿ ಇದೆ, ಬಟ್ ಅಲ್ಲಿ ಕಟ್ ಆಫ್ ತುಂಬ ಚೆನ್ನಾಗಿರುತ್ತೆ. ಈ ಕೇಂಬ್ರಿಡ್ಜು ನಾರ್ತ್ ಕ್ಯಾಂಪಸ್ಸು ದೇವನಹಳ್ಳಿಯಲ್ಲಿ ಬರುತ್ತೆ. 94,000 ಇದೆ ಇಲ್ಲಿ ಕಟ್ ಆಫು. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 1 ಲಕ್ಷ ದಾಟಿರೋರ್ಗೂ ಸಹ ಸೈಬರ್ ಸೆಕ್ಯೂರಿಟಿ ಸಿಕ್ಕಿತ್ತು. ಮೈಸೂರಿನ ಆಟ್ಮೆಯಲ್ಲಿ 1,35,000 ಬಂದಿರೋರ್ಗೂ ಸಹ ಸಿಕ್ಕಿತ್ತು. ಬೆಂಗಳೂರಿನ ಸೋಮನಹಳ್ಳಿ ಕನಕಪುರ ರಸ್ತೆ ಇಲ್ಲಿ APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲಿ 1,36,000 ಬಂದಿರೋರ್ಗೂ ಸಿಕ್ಕಿತ್ತು. ಬೆಂಗಳೂರಿನ MS ಪಾಳ್ಯ, ವಿದ್ಯಾರಣ್ಯಪುರಂ ಹತ್ರ MS ಪಾಳ್ಯ ಅಂತಿದೆ, ಅಲ್ಲಿ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ 1,42,000 ಬಂದಿರೋರ್ಗೂ ಸೀಟ್ ಸಿಕ್ಕಿತ್ತು. ಸಪೋಸ್ ನಿಮ್ಮ ರ್ಯಾಂಕ್ ಏನಾದರೂ 2 ಲಕ್ಷ ದಾಟಿದ್ರು ನೀವು ಹೋಪ್ಸ್ ಇಟ್ಕೋಬಹುದು. MS ಇಂಜಿನಿಯರಿಂಗ್ ಕಾಲೇಜಲ್ಲಿ 2,01,000 ಬಂದಿರೋರಿಗೆ ಲಾಸ್ಟ್ ಇಯರ್ ಲಾಸ್ಟ್ ರೌಂಡಲ್ಲಿ ಸಿಕ್ಕಿತ್ತು. ಈ ವರ್ಷ ಫಸ್ಟ್ ರೌಂಡಲ್ಲೂ ಸೆಕೆಂಡ್ ರೌಂಡಲ್ಲಿ ಸಿಗದೆ ಇರ್ಬೋದು, ಬಟ್ ಲಾಸ್ಟ್ ರೌಂಡಲ್ಲಂತೂ ಖಂಡಿತ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ. ಲಾಸ್ಟ್ ಇಯರ್ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಯಿತು, ರಥಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ದೊಡ್ಡ ಕಮ್ಮನಹಳ್ಳಿ ವಿಲೇಜು, ಹೊಸೂರು ಹತ್ರ ಅಂತ ಅನ್ಕೊಳ್ಳಿ. 2,01,889 ಬಂದಿರೋರಿಗೆ ಸೀಟ್ ಅಲಾಟ್ ಆಗಿತ್ತು. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಅಪ್ಲೈಡ್ ಸೈನ್ಸಸ್ ಅಲ್ಲಿ 2,10,000 ಬಂದಿರೋರಿಗೂ ಸೀಟ್ ಸಿಕ್ಕಿತ್ತು. ಲಾಸ್ಟ್ ಇಯರ್ ನೆಲಮಂಗಲ ಅಲ್ಲಿ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಆಯಿತು, ಇಲ್ಲಿ 2,22,000 ಬಂದಿರೋರಿಗೂ ಸೀಟ್ ಸಿಕ್ಕಿತ್ತು. ಪೊನ್ನಂಪೇಟೆಯಲ್ಲಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ 2,23,000. ರಾಮನಗರದ ಗೌಸಿಯಾದಲ್ಲಿ 2,40,000. ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜು ಬಳ್ಳಾರಿ 2,44,000. ಮಂಗಳೂರಿನ ಶ್ರೀನಿವಾಸ ಯೂನಿವರ್ಸಿಟಿ 2,47,000. ಭಾಲ್ಕಿಯ ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2.5 ಲಕ್ಷ ದಾಟಿದ್ರು ಸೀಟ್ ಸಿಕ್ಕಿತ್ತು. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು 2,52,000. ಗೋಕಾಕಲ್ಲಿರೋ VTU ಕಾನ್ಸ್ಟಿಟ್ಯೂಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 2,54,000 ದಾಟಿರೋರ್ಗೂ ಸೀಟ್ ಸಿಕ್ಕಿತ್ತು. ದೊಡ್ಡಬಳ್ಳಾಪುರದಲ್ಲಿರೋ RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,56,000 ದಾಟಿದ್ರು ಸೀಟ್ ಸಿಕ್ಕಿತ್ತು. ಮೈಸೂರಿನ ಆಲನಹಳ್ಳಿಯಲ್ಲಿ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲಿ 2,58,000 ದಾಟಿರೋರ್ಗೂ ಸಿಕ್ಕಿತ್ತು. ಹಾಸನಲ್ಲಿರೋ ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 2,60,000 ದಾಟಿದ್ರು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಸೈಬರ್ ಸೆಕ್ಯೂರಿಟಿ ಕೋರ್ಸು ಸೀಟ್ ಸಿಕ್ಕಿತ್ತು. ಇದನ್ನು ನೋಡಿದ್ರೆ ನಿಮ್ಗೆ ಖಂಡಿತ ಅನ್ಸುತ್ತೆ ಯಾವುದೇ ರ್ಯಾಂಕ್ ಬಂದಿರಲಿ, ಯಾವುದೇ ಕ್ಯಾಟಗರಿಯಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ ಬೇರೆ ಬೇರೆ ಕೋರ್ಸಸ್ ಇರುತ್ತೆ, ಅದು ಸೀಟ್ ಸಿಕ್ಕೇ ಸಿಗುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ CSE cyber security. Thank you and all the best for your counseling.